मान्यवर अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते हैं तो 7 जन्मों तक स्वर्ग मिल जाता। अच्छी बात है ना, ना सुनिए तो। ಹಾ ಹೇಳಿ ಸರ್ ಮಾಹಿತಿ ಸಿಗ್ತಾ? ನೋಡ್ದೆ ಅವನೇನು ಅಷ್ಟೇ ಹೇಳ್ತಾನಲ್ಲ ಸರ್ ಮಾಹಿತಿ ಸಿಗ್ತಾ? ಬ್ರದರ್ ಇದ್ದಾನಲ್ಲ ನೋಡ್ದೆ ಅವನೇನು ಅಷ್ಟೇ ಹೇಳ್ತಾನಲ್ಲ ಅವನು ನಮ್ ಶಿವಮೊಗ್ಗ ಕಾಡನ್ನೆಲ್ಲ ಹಾಳು ಮಾಡ್ತಿದ್ದಾನೆ ರಾಘವೇಂದ್ರ. ಅವನು ನಮ್ ಶಿವಮೊಗ್ಗ ಕಾಡನ್ನೆಲ್ಲ ಹಾಳು ಮಾಡ್ತಿದ್ದಾನೆ. ಅವನ ಬಗ್ಗೆನೂ ಮಾತಾಡ್ಬೇಕು. ಎರಡು ಹೇಳಿ ಒಟ್ಟಿಗೆ ಹಂಗೆ. ಆಯ್ತು, ಮಾತಾಡೋದ್ರೆ ಮಾತಾಡಿಸ್ತೀನಿ ಈಗ್ಲೇ. ಇಲ್ಲೇ ಮಾತಾಡ್ತೀರಾ? ಮಾಡ್ತೀರಾ? ಮಾಡ್ಕೊಳ್ಳಿ. ಒಂದ್ ನಿಮಿಷ. ಫೋನ್ ಮಾಡ್ತೀರಾ ವಿಡಿಯೋ ಮಾಡ್ತೀರಾ? ತಗೊಳ್ಳ ಸರ್? ತಗೊಳ್ಳಿ. ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಜೋಸೆಫ್ ಅವರಿದ್ದಾರೆ. ಅವರು ಪರಿಸರದ ಬಗ್ಗೆ ಯಾವಾಗ್ಲೂ ಮಾತನಾಡ್ತಾ ಇರ್ತಾರೆ. ಇವತ್ತು ಯಾಕೆ ಅವರನ್ನ ಮಾತನಾಡಿಸ್ತಾ ಇದೀವಿ ಅಂತ ಹೇಳಿದ್ರೆ, ಚಿಂಕಾರ ಇದು ತುಮಕೂರಿನಲ್ಲಿದೆ. ತುಮಕೂರಿನ ವನ್ಯಜೀವಿ ಪರಿಸರ ವಲಯ. ಇಲ್ಲಿ ಈಗ ಅಧಿಕಾರಿಗಳು ಮಿನಿಸ್ಟರ್ ಗಮನಕ್ಕೆ ತರದೆ, ಅಂದ್ರೆ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತರದೆ 120 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋಕೆ ಮುಂದಾಗಿದ್ದಾರೆ. ಇದರಿಂದ 17,200 ಮರ ಕಡಿಯೋಕೆ ಮುಂದಾಗಿದ್ದಾರೆ. ಸರ್, ಅಧಿಕಾರಿಗಳು ಈ ರೀತಿ ಒಂದು ಡಿಸಿಷನ್ ಮಾಡಕ್ ಬರುತ್ತಾ? ಏನಿದು ಸರ್ಕಾರ? ಈಗಾಗ್ಲೇ ನಮ್ಮ ರಾಜ್ಯದಲ್ಲಿ ನಾವು ಪರಿಸರ ವಲಯವನ್ನ ಕಡಿಮೆ ಮಾಡ್ಕೊಂಡಿದೀವಿ. ರಸ್ತೆಗೆ ಇವತ್ತು ನಮ್ಮ ಕಾಡು ಪ್ರಾಣಿಗಳು ಬರ್ತಾ ಇದಾವೆ. ಯಾಕೆ ಕಾಡು ಪ್ರಾಣಿಗಳ ಮೇಲೆ, ಪರಿಸರದ ಮೇಲೆ ಈ ದೌರ್ಜನ್ಯ ನಡೀತಾ ಇದೆ? ಈ ನಿಟ್ಟಿನಲ್ಲಿ ನೀವು ನಮ್ ಜೊತೆ ನಿಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಿ ಸರ್. ಅಲ್ಲ, ಹೇಳ್ಬೇಕಂದ್ರೆ ಇದು ಬಹಳ ಬೇಜಾರದು ವಿಷಯ. ಯಾರೋ ಕಾಡು ಇರೋದನ್ನ ಕಡಿಯಕ್ ಹೋಗ್ತಾರ. ಕಾಡನ್ನ ಬೆಳೆಸ್ಬೇಕು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರೋದು 22% ಕಾಡಿದೆ ಕರ್ನಾಟಕದೊಳಗೆ, 33% ಇರಬೇಕು, ಅಟ್ಲೀಸ್ಟ್ 30% ಮಾಡ್ತೀವಿ ಬಿಟ್ಟು ಅವ್ರು ಮಾತು ಕೊಟ್ಟಿದ್ದಾರೆ. ಅವ್ರು ಯಾವ್ದೇ ಮೀಟಿಂಗ್ ಮಾಡಿದಾಗ ಜಾಸ್ತಿ ಮಾಡ್ಬೇಕು ಕಾಡ್ ಅಂದ್ಬಿಟ್ಟು ಈ ತರ ಕಡಿಯಕ್ ಕೊಟ್ರೆ, ನನಗ್ ಒಂದೇ ಒಂದ್ ಜ್ಞಾಪಕ ಬರೋದೇನಂದ್ರೆ, ಒಂದು ಮೀಟಿಂಗ್ ಮಾಡ್ತಾರೆ ಗಣಿಗಾರಿಕೆ ಇದರಿಂದ ಮೈನಿಂಗ್ ಡಿಪಾರ್ಟ್ಮೆಂಟ್ ಜೊತೆಗೆ, ಮೈನಿಂಗ್ ಇವ್ರನ್ನ ಕರೆದು, ಅವತ್ತು ವನ್ಯಜೀವಿ ನಮ್ಮ ಇವರು ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟರ್ಗೆ ಮೀಟಿಂಗ್ ಕರೆಯಲ್ಲ. ಅವರು ಕರೆದು ಫಾರೆಸ್ಟ್ ಆಫೀಸರ್ಸ್ಗೆಲ್ಲ ಸ್ವಲ್ಪ ಬೈದು, ನೀವು ಅರಣ್ಯದೊಳಗೆ ಮೈನಿಂಗ್ ಬಿಡ್ಬೇಕು ಅಂದ್ಬಿಟ್ಟು ಒಂದು ಮೀಟಿಂಗ್ ನಡೆಯುತ್ತೆ 1-2 ತಿಂಗಳ ಹಿಂದೆ. ಮೀಟಿಂಗ್ ಇದು ಸಿದ್ದರಾಮಯ್ಯ ಅವರೇ. ಅಂದ್ರೆ ಒಂದ್ ಕಡೆ ಅರಣ್ಯ ಉಳಿಸ್ತೀನಿ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಅರಣ್ಯ ಮೈನಿಂಗ್ ಮಾಡ್ಸಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರದ್ದು ಇಬ್ಬಗೆ ನೀತಿ. ಅದು ಅವತ್ತು ಬಹಳ ಕೆಟ್ಟದಾಗೆ ಬೈದಿದ್ದಾರೆ ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೆ. ಅವತ್ತಿನ ಮೀಟಿಂಗ್ ಒಳಗೆ ನಮ್ ಫಾರೆಸ್ಟ್ ಮಿನಿಸ್ಟರ್ ಇಲ್ಲ. ಯಾಕೆ? ಅವಾಗ್ಲೇ ನಮಗೆಲ್ಲ ಡೌಟ್ ಬಂತು. ಅದೇ ಈಗ ಬೇರೆ ಪತ್ರಿಕೆಯಲ್ಲಿ ಬಂದಿದ್ರು, ಅವರು ರೀಚ್ ಆಗಕ್ ಪ್ರಯತ್ನ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವ್ರನ್ನ. ಈಶ್ವರ್ ಖಂಡ್ರೆ ಫೋನ್ ತೆಗ್ದಿಲ್ಲ. ಅದು ಅವ್ರು ಏನಕ್ಕೆ ತೆಗ್ದಿಲ್ಲ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಭಾನುವಾರ ಹೇಳ್ದಾಗೆಲ್ಲ ಒಳ ಒಪ್ಪಂದ ಇದೆ ಇಲ್ಲಿ. ಹೌದು, ಬಟ್ ನನಗೆ ಇದು ಗಮನಕ್ಕೆ ಬಂದಿದ್ ನೀವು ಹೇಳಿದ್ಮೇಲೆ ವಿಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಗವರ್ಮೆಂಟ್ ಪರಿಸರ ಉಳಿಸ್ತಿಲ್ಲ ಅಂದ್ಬಿಟ್ಟು. ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನಮಗೆ ಬಹಳ ಖುಷಿ. ಇವ್ರು ಹೇಳೋದು ಪರಿಸರ ಉಳಿಸ್ತಿಲ್ಲ, ಗವರ್ಮೆಂಟ್ ಹಾಳು ಮಾಡ್ತಿದ್ದಾರೆ, ವನ್ಯಜೀವಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಉಳಿಸೋದಲ್ಲ, ಅವರು ಸಹ ಶಿವಮೊಗ್ಗದಲ್ಲಿ ಎಲ್ಲಾ ಪರಿಸರವನ್ನು ಉಳಿಸಿದಾರ. ಅದನ್ನು ಸಹ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅವರು. ನಾನು ಅದನ್ನೇ ಕೇಳ್ತಾ ಇರೋದು. ಈಗ ನಾನು ಹೇಳ್ತೀನಿ ವಿಜೇಂದ್ರ ಅವ್ರಿಗೆ, ಅಪ್ರಿಶಿಯೇಟ್ ಮಾಡ್ತೀವಿ, ನೀವು ಒಳ್ಳೆ ಕೆಲಸ ಒಳ್ಳೇದೇ ಹೇಳಿದ್ದೀರಾ, ಪರಿಸರ ಉಳಿಸ್ಬೇಕು, ಬುಕ್ಕಪಟ್ನ ನಮ್ಮ ಚಿಂಕಾರ ಇದನ್ನ ಉಳಿಸ್ಕೋಬೇಕಂತ ಹೇಳಿದ್ದೀರಾ, ಅಪ್ರಿಶಿಯೇಟ್ ಮಾಡ್ತೀವಿ, ಥ್ಯಾಂಕ್ ಯು ಟು ಹೇಳ್ತೀವಿ. ನೀವು ದಯವಿಟ್ಟು ನಿಮ್ ಬ್ರದರ್ ಶಿವಮೊಗ್ಗ MP BY ರಾಘವೇಂದ್ರ ಅವ್ರಿಗೆ ಹೇಳಿ, ನಮ್ಮ ಪಶ್ಚಿಮ ಘಟ್ಟ ಅದನ್ನ ಹಾಳು ಮಾಡಕ್ ಕೂತಿದಾರ ಅವರು. ಆ ಗೊಂಬೆ ಒಳಗೆ ಸುರಂಗ ಮಾಡ್ತಾರಂತೆ. ಶಕ್ತಿಯಲ್ಲಿ ಮತ್ತೆ ಸೋಮೇಶ್ವರ ಕಾಡು ಇದು ವನ್ಯಜೀವಿ ಜಾಗ ಸ್ಯಾಂಕ್ಚುರಿಗಳೊಳಗೆ ಇವರು ರೋಡ್ ಅಗಲ ಮಾಡ್ತಾರಂತೆ. 2 ಲೇನ್ ಇರೋದನ್ನ 4 ಲೇನ್ ಮಾಡ್ತಿದ್ದಾರೆ. ಅಂದ್ರೆ ಇವರು ಕಾಡು ಸರ್ಕಾರನ ಇವರು ಸಾಗಾಣಿಕೆ ಮಾಡ್ಕೊಳಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಇವರೆಲ್ಲ. ಇವ್ರಿಗೆ ರಾಜಕಾರಣಿಗಳು ಬೇರೆ ರಾಜಕಾರಣಿಗಳು ಮಾತಾಡ್ತಾರೆ, ಅವ್ರವ್ರ ಬ್ರದರ್ಗೆ ಹೇಳಿ. ಆಮೇಲೆ ಫಾರ್ಮರ್ ಹೋಮ್ ಮಿನಿಸ್ಟರ್ ಇದ್ರಲ್ಲ ಹರಗ ಜ್ಞಾನೇಂದ್ರ, ಅವರು ನಿಂತಿದ್ದಾರೆ ರೋಡ್ ಮಾಡಿ ಅಗಲ ಮಾಡಿ ಅಂದ್ಬಿಟ್ಟು. 2 ಲೈನ್ 4 ಲೈನ್ ಮಾಡಕ್ ಹೊರಟಿದ್ದಾರೆ.
ಆಲ್ರೆಡಿ 27ನೇ ತಾರೀಕು ಒಂದು ಮೀಟಿಂಗ್ ಕರೆದವ್ರು, ಇಲ್ಲಿಗಲ್ ಮೀಟಿಂಗ್ ಕರೆದವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೋಡ್ ವೈಡ್ನಿಂಗ್ ಗೆ. ಇದೆಲ್ಲ ಯಾರು ಮಾಡಿಸ್ತಿರೋದು? ಇನ್ನೊಂದ್ ಕಡೆ ನೋಡಿದ್ರೆ ನಿಮ್ಮ ಕಗ್ಗೆರೆ ಅವರು ನಮ್ಗೆ ಹುಬ್ಳಿ ಅನ್ಕೋಲ ರೈಲ್ವೆ ಬೇಕು ಲೈನ್ ಅಂದ್ಬಿಟ್ಟು ಅವರು ಓದಾಡ್ತಿದ್ದಾರೆ. ವಿಜೇಂದ್ರ ಅವ್ರಿಗೆ ಹೇಳಿ ಇವ್ರಿಗೆಲ್ಲ ಇಂಥವ್ರಿಗೆಲ್ಲ. ಅವ್ರು ಇನ್ನೊಬ್ರು ಇದಾರೆ ಹರೀಶ್ ಪುಂಜಾ ಅಂದ್ಬಿಟ್ಟು, ಅವ್ರು ಕಾಡು ಒತ್ತುವರಿ ಮಾಡ್ತಾರೆ. ಕಾಡು ಏನಾರು ಫಾರೆಸ್ಟ್ ಆಫೀಸರ್ ಹೇಳಕ್ ಹೋದ್ರೆ ಅವ್ರು ಹೊಡೆಯಕ್ ಹೋಗ್ತಾರೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಸರ್ ಈಗ ಕಾಡು ಆಗಿದೆ ಸರ್, ಆಕ್ಷನ್ ಆಗಿದೆಯಾ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ? ರಾಜ್ಯ ಸರ್ಕಾರನೇ ನಾವ್ ಹೇಳ್ಬೇಕಂದ್ರೆ ಅವ್ರು ಪ್ರಯತ್ನ ಮಾಡಕ್ಕಿನ್ನ ನಾವ್ ಹೇಳೋದು ಯಾರೇ ಇರ್ಲಿ, ಇವತ್ತು ಕಾಂಗ್ರೆಸ್ ಇರ್ಬೋದು, ನೆನೆ ಬಿಜೆಪಿ ಇರ್ಬೋದು, ನಾಳೆ ಟೊಮ್ಯಾಟೊ ಪಾರ್ಟಿನೂ ಬರ್ಬೋದು. ಎಲ್ರದು ಏನಂದ್ರೆ ಗುರಿ ಅಂದ್ರೆ ಕಾಡ್ನ ಉಳಿಸ್ಬೇಕು. ಯಾಕಂದ್ರೆ ಈ ಸತಿ ನಾವು ಕಾಡ್ನ ಹಾಳು ಮಾಡ್ಕೊಂಡು ಹೋದ್ರೆ ನೀರಿರಲ್ಲ. ಹೋದ್ ಸತಿ ನಾವ್ ನೋಡಿದೀವಿ ಏನಾಗಿದೆ ಅಂದ್ಬಿಟ್ಟು. ಬೇರೆ ಒಬ್ಬೊಬ್ರ ಮೇಲೆ ಕಲ್ಲೆಸ್ಕೊಂಡ್ರೆ ಕೂತ್ಕೊಂಡು ಆಗೋದಿಲ್ಲ. ನಾನ್ ವಿಜೇಂದ್ರ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮನೆಯಿಂದ ಶುರು ಮಾಡಿ ಒಳ್ಳೆ ಕೆಲಸ. ಯಾವತ್ತು ಗುಡ್ ವರ್ಕ್ ಸ್ಟಾರ್ಟ್ ಅಟ್ ಹೋಮ್ ಅಂತಾರಲ್ಲ, ನಿಮ್ ಮನೆಯಿಂದ ನಿಮ್ ಬ್ರದರ್ಗೆ ಹಾಕೊಂಬನ್ನಿ, ನಮ್ಮ ಪಶ್ಚಿಮ ಘಟ್ಟ ಹಾಳು ಮಾಡಬೇಡಿ ಅಂತ ಹೇಳಿ. ಯಾಕಂದ್ರೆ ಎಲ್ಲಾದ್ರೊಳಗೂ ಅವ್ರಿಗಿದೆ ಇಂಟ್ರೆಸ್ಟ್. ರೋಡ್ ಅಗಲ ಮಾಡಿ, ಏನಕ್ಕೆ ರೋಡ್ ಅಗಲ ಮಾಡ್ಬೇಕು ಹೇಳಿ? 2 ಲೇನ್ ಇದ್ದಾಗ ಸಾಕು. ಹೌದು, 4 ಲೇನ್ ಮಾಡ್ತಾರಂತ. ಆಮೇಲೆ ವಿಜಯೇಂದ್ರ ಅವರು ಎಕ್ಸ್ಟೆಂಡ್ ಮಾಡ್ಕೊಂತ ಕಾಡನ್ನ ಕಡಿದು ಅದ್ರ ಉತ್ಪನ್ನ ಎಲ್ಲ ಮಾರಾಟ ಮಾಡ್ಲಿಕ್ಕೆ ಅವ್ರಿಗೆ ಒಳ್ಳೆ ಸುವ್ಯವಸ್ಥಿತ ರಸ್ತೆ ಬೇಕಾಗಿದೆ. ಎಲ್ಲ ಅವ್ರವ್ರದ್ದು ಲ್ಯಾಂಡ್ ಗಳಿದೆ, ಅದನ್ನೆಲ್ಲ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡ್ರೆ ಒಳ್ಳೆ ಬೆಲೆ ಸಿಕ್ಕತ್ತೆ. ಸೊ ಅದೆಲ್ಲ ಇವ್ರು ಮಾಡೋದು ಇವ್ರುಗಳು. ಅಂದ್ರೆ ವಿಜಯೇಂದ್ರ ಈ ರೀತಿ ಇಬ್ಬಗೆಯಲ್ಲಿ ಮಾತಾಡ್ತಾ ಇದಾರಲ್ಲ, ಯಾರಿಗೂ ಗೊತ್ತಿಲ್ಲ ಇವ್ರದೆಲ್ಲ 2 ನೀತಿ ಅಂತ ಅಂದ್ಕೊಂಡಿದಾರ? ಅವ್ರಿಗೆ ಗೊತ್ತಿರೋದು ಇದೆಲ್ಲ ಪಾಲಿಟಿಕ್ಸ್ ಅಲ್ವಾ. ಇವತ್ ಹಿಂಗ್ ಮಾತಾಡ್ಬೋದು, ನಾಳೆ ಹಂಗ್ ಮಾತಾಡ್ಬೋದು. ಅವ್ರಿಗೇನು ನಾಳೆಗೆ ಏನು ಇಲ್ವಲ್ಲ. ಮತ್ತೆ ಈಗ ನೀವು ಹೇಳಿದ್ರಿ, ವಿಜಯೇಂದ್ರ ಹೇಳಿದ್ದು ಒಂದು, ನೀವು ಹೇಳಿದ್ರಿ ಪ್ರಸ್ತಾಪ ಮಾಡಿ. ಅದೇ ರೀತಿ ಮುಖ್ಯಮಂತ್ರಿಗಳು ಒಂದ್ ಕಡೆ 30,000 ಹೆಕ್ಟೇರ್ನ ನಾವು ಮಾಡ್ತೀವಿ ಕಾಡನ್ನ ಅಂತ ಹೇಳಿ. 30,000 ಹೆಕ್ಟೇರ್ ಅಲ್ಲ ನಾವ್ ಹೇಳೋದು, ಕರ್ನಾಟಕ ರಾಜ್ಯದೊಳಗೆ 22% ಕಾಡಿದೆ. ಈಗ 30% ಮಾಡ್ತೀವಿ ಅಂತ ಮಾಡ್ತೀವಿ. 33% ಇರ್ಬೇಕು, ಅಟ್ಲೀಸ್ಟ್ 30 ಮಾಡೋಣ ಅಂತ ಪ್ರಯತ್ನ ಮಾಡಿದ್ರು. ನಿಮ್ಗೆಲ್ಲ ಆ ರೀತಿ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಅದಕ್ಕೆ ಯಾಕೆ ಬದ್ಧರಾಗಿಲ್ಲ ಅನ್ನೋದು ನೀವೇನ್ ವಿಶ್ಲೇಷಣೆ ಮಾಡ್ತೀರಾ? ಯಾಕೆ ಮುಖ್ಯಮಂತ್ರಿ ಮೇಲೆ ಯಾರು ಒತ್ತಡ ಮಾಡ್ತಾ ಇರೋದು ಹಾಗಾದ್ರೆ? ಒತ್ತಡ ಅಂದ್ರೆ ಮೈನಿಂಗ್ ಅವರು, ಗಣಿಗಾರಿಕೆಗಳು. ಅಂದ್ರೆ ಈ ಪ್ರಾಣಿಗಳಿಗೆ ಒತ್ತಡ ಮಾಡಕ್ ಬಾಯಿ ಇಲ್ಲ. ಈಗ ಬಾಯಿ ಇರೋ ಮನುಷ್ಯ ಒತ್ತಡ ಮಾಡಿದ್ರೆ ಮುಖ್ಯಮಂತ್ರಿಗಳು ಒಲಿತಾರೆ ಅವರಿಗೆ. ಹೌದು ಹೌದು, ಹಂಗೆ ಆಗಿದೆ ಈಗ. ನಾವ್ ಹೇಳೋದು, ದಯವಿಟ್ಟು ಇಂಥ ಸಂದರ್ಭಗಳಿಗೆ ಎಲ್ಲಿ ಕ್ಲೈಮೇಟ್ ಕ್ರೈಸಿಸ್ ಇದೆ, ಕ್ಲೈಮೇಟ್ ಕ್ರೈಸಿಸ್ ಇದ್ದಾಗ ರೈತರು ಪರದಾಡ್ತವ್ರೆ. ಒಂದ್ ಕಡೆ ಬರ ಬರುತ್ತೆ, ಬರ ಬಂದ್ರೆ ಏನು ಬೆಳ್ಸಕ್ಕಾಗಲ್ಲ. ಮಳೆ ಕಡಿಮೆ ಪ್ರದೇಶ, 17,200 ಮರಗಳನ್ನ ಕಡಿದ್ರೆ ಇವರು ಒಳೊಳಗೆ ಎಲ್ಲ ಮಾಡ್ತಾ ಇದಾರೆ ಅಂದ್ರೆ ಅಧಿಕಾರಿಗಳನ್ನ ತೋರಿಸ್ತಾರೆ. ಅಧಿಕಾರಿಗಳಿಗೆ ಬೈದಿದ್ದು ಮುಖ್ಯಮಂತ್ರಿಗಳೇ ತಾನೆ. ಅಧಿಕಾರಿಗಳು ಏನ್ ಮಾಡ್ತಾರೆ, ಏನ್ ಹೇಳ್ತಾರೋ ಇವ್ರಿಗೂ ಮಾಡ್ತಾರೆ. ಅಧಿಕಾರಿಗಳು ಕದೀತಾರೆ, ಅದ್ರ ಬಗ್ಗೆ ಏನ್ 2 ಮಾತು ಇಲ್ವೇ ಇಲ್ಲ. ಬಟ್ ಅವ್ರಿಗೆ ಪ್ರೆಷರ್ ಇದೆ, ಕಣ್ ಮುಚ್ಕೊಳ್ಳಿ, ಇವ್ರು ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು. ಆದ್ರೆ ಕರ್ನಾಟಕದ ಜನ ಇನ್ನು ಕಣ್ ಮುಚ್ಕೊಂಡು ಕೂತ್ಕೊಳ್ಳಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನಾವು ನಮ್ ಚಾನಲ್ ಇಂದ ಹೇಳ್ತಾ ಇದೀವಿ ಇವತ್ತು. ಕರ್ನಾಟಕ ಜನ ನಿದ್ದೆ ಮಾಡ್ತವ್ರ ಬಿಡಿ. ಅವ್ರಿಗೆಲ್ಲ ಸ್ವಲ್ಪ ಆದ್ರೂ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತಿರಂದ್ರೆ ಮಾತಾಡಕ್ ಶುರು ಮಾಡ್ತಾರೆ. ಆದ್ರೆ ಇವರು ಸಮಾಜವಾದಿ ಅಂತ ವಿಶೇಷ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡ್ ಬಂದವರು, ಇವರಿಂದ ಈ ರೀತಿ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಸರ್. ಅದು ಎಲ್ರು ಬರೋರೆಲ್ಲ ಹಂಗೆ ತಾನೆ. ಬೊಮ್ಮಾಯಿನೂ ಹೇಳಿದ್ರು, ಬೊಮ್ಮಾಯಿನೂ ಹಂಗೆ ಮಾಡಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಮೊದಲನೇ ಟರ್ಮ್ ಅಲ್ಲಿ ಇದ್ದಂಗೆ ಈ ಟರ್ಮ್ ಅಲ್ಲಿ ಇಲ್ಲ. ಅವ್ರಿಗೆ ಕೆಲಸ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಉದ್ಯಮಿಗಳ ಪರ ಇವರು. ಅಲ್ಲಿ ಮೋದಿ ಇದ್ರೆ ಇಲ್ಲಿ ಕರ್ನಾಟಕದ ಮೋದಿಗಳಾಗ್ಬಿಟ್ಟಿದ್ದಾರೆ ಇವರೆಲ್ಲ. ನಾನು ಪೊಲಿಟಿಕಲ್ ಬರಲ್ಲ, ನಾನು ನನ್ ಕಾಡು ಉಳ್ಸ್ಕೊಳಕ್ ನಾನ್ ಮಾತಾಡೋದು. ಈಗ ನೀವು ಮುಂದೆ ಮಾಡೋದು ಸರಿ ಇಲ್ಲ. ಯಾವ ಸರ್ಕಾರ ಇದ್ರಿ ನಮಗೆ ಮುಂದೆ ಏನ್ ಮಾಡ್ತೀರಾ? ಇವ್ರನ್ನ ಕಟ್ಟಾಕ್ಬೇಕಂದ್ರೆ ನಾವ್ ಬರೀತೀವಿ ಗವರ್ಮೆಂಟ್ ಹಿಂಗೆಲ್ಲ ಮಾಡಬಾರ್ದು. ಅವ್ರಿಗೆ ಬುದ್ಧಿ ಇಲ್ವಾ? ಅವ್ರ ಮೈಸೂರಲ್ಲ ಅವ್ರು ಕಾಡು ಉಳಿಸಿಲ್ಲ, ನಿಮ್ ಮಾತು ಕೇಳ್ತಾರ ಅವರು? ಅಲ್ಲ, ಜನ ಮಾತಾಡ್ಬೇಕು. ನನ್ಗೆ ಅಶೋಕ್ ಒಂದು ಮೀಟಿಂಗ್ ಒಳಗೆ ಹೇಳ್ತಾರೆ, ಒಂದ್ ಯಾವ್ದೋ ಫಂಕ್ಷನ್ ಒಳಗೆ ನಾವೆಲ್ಲ ಇದ್ದಾಗ, ನೀವ್ ನೋಡಿ 10-20 ಜನ ಬಂದ್ರೆ ನಡೆಯಲ್ಲ, ನೀ 5,000 ಬನ್ನಿ, 5,000 ಜನ ಬಂದ್ರೆ ನೀವ್ ಕಾಡ್ನ ಉಳ್ಸ್ಕೋಬಹುದು ಅಂತ ಅವರೇ ಹೇಳ್ತಾರೆ, ಫಾರ್ಮರ್ ರೆವಿನ್ಯೂ ಮಿನಿಸ್ಟರ್. ಜನ ಯಾಕೆ ಬರಲ್ಲ? ಇದು ಜನದ ತಪ್ಪು. ಜನ ಬಾಯಿ ಮುಚ್ಕೊಂಡ್ ಕೂತ್ಕೋತಾರಲ್ಲ ತಪ್ಪಾಗೆ.
ಅದು ಅವ್ರದ್ದು ವಿಷಯ. ಇವ್ರ ಮುಂದೆ ನಾವು ಯಾವಾಗ್ಲೂ ಚಳುವಳಿ ಮಾಡ್ಕೊಂಡೇ ಕೂತಿರ್ಬೇಕು. ಇವ್ರಿಗೇನು ಬದ್ಧತೆ ಇಲ್ಲ, ಜನಕ್ಕೆ ಏನ್ ಮಾಡ್ಬೇಕು ಅಂತ ಬದ್ಧತೆ ಇಲ್ಲ ಇವರಿಗೆ. ಇಲ್ಲ ಆ ತರ ಸಿಚುವೇಶನ್ ಈಗ. ಖಂಡಿತ ನಾವು ಇಲ್ಲಿ ಮುಖ್ಯಮಂತ್ರಿಗಳು ನಾವು ಬಹಳ ನಿರೀಕ್ಷೆ ಇಟ್ಕೊಂಡು ಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಅವ್ರ ಈ ಅಧಿಕಾರಿಗಳನ್ನ ತಡಿಬೇಕು, ತಡಿಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳೇ ಹೊಣೆಗಾರಿಕೆಯನ್ನ ಹೊರಬೇಕಾಗುತ್ತೆ. ಈ ವಿಚಾರ ಏನು ಇದು ರಾಜಕೀಯಕರಣ ಮಾಡಬಾರ್ದು ಅಂದ್ರೂ ಸಹ ಮುಖ್ಯಮಂತ್ರಿಗಳ ಹೆಸರು ಹೇಳಿದಾಗ ಆ ಪಕ್ಷದವ್ರು ಮಾತಾಡ್ತಾರೆ. ಈಗ ಎಲ್ಲಾ ಪಕ್ಷಗಳು ಸಹ ಹೀನಾಯವಾಗಿ ನಡ್ಕೊಂಡಿದ್ದಕ್ಕೆ ನಮ್ಮ ರಾಜ್ಯದಲ್ಲಿ ಏನು ಈಗ ಕಾಡು ಕಡಿಮೆ ಆಗಿದೆ. ಈ ಕಾಡನ್ನ ಯಾರು ಕಡಿಮೆ ಮಾಡಿದ್ರು ಅವ್ರ ಮೇಲೆ ದಂಡ ಹಾಕೋಕ್ ಮುಂಚೆ ಇನ್ನೊಂದಷ್ಟು ಕಡಿಮೆ ಮಾಡಕ್ ಹೊರಟಿರೋದನ್ನ ಇದು ಅಕ್ಷಮ್ಯ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನೀವು ಏನು ಹೋರಾಟ ಮಾಡ್ತೀರಲ್ಲ ಆ ಹೋರಾಟದಲ್ಲಿ ನಮ್ಮ ಚಾನೆಲ್ ಸಹ ನಿಮ್ಮ ಜೊತೆ ಇರ್ತದೆ ಸರ್. ನಮಸ್ಕಾರ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.